ದೇಶದಲ್ಲಿ ಈಗ ಪಂಚರಾಜ್ಯಗಳ ಚುನಾವಣಾ ಕಾವು ಜಾಸ್ತಿಯಾಗಿದೆ. ಇದು ಕೇವಲ 5 ರಾಜ್ಯಗಳ ಚುನಾವಣೆಯಲ್ಲ, ಬದಲಾಗಿ 2029ರ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಇದು ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ. ಮೋದಿ ಅಮಿತ್ ಶಾ ಜೋಡಿಯಿಂದ ಹಿಡಿದು ದಕ್ಷಿಣದ ಸ್ಟಾಲಿನ್, ದಳಪತಿ ವಿಜಯ್ವರೆಗೆ ಎಲ್ಲರಿಗೂ ಇದು ಪ್ರತಿಷ್ಠೆಯ ಕಣ ಆಗಿದೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಂಗೇರಿದ ಪಂಚರಾಜ್ಯ ಚುನಾವಣಾ ಕಣ. ಭರ್ಜರಿ ಪ್ರಚಾರ, ಬೃಹತ್ ರೋಡ್ ಶೋ, ಅಬ್ಬರ ಪ್ರಚಾರದ ಅಬ್ಬರ. ಪಶ್ಚಿಮ ಬಂಗಾಳ ಚುನಾವಣೆ ಬಿಜೆಪಿಗೆ ಈ ಬಾರಿ ಭಾರೀ ಪ್ರತಿಷ್ಠೆಯ ವಿಷಯವಾಗಿದೆ. ಸಾಲು ಸಾಲು ರೋಡ್ ಶೋ ಗಮನ ಸೆಳೀತಾ ಇವೆ. ಪ್ರಧಾನಿ ಮೋದಿ ಇವತ್ತು ದೀದಿ ನಾಡಲ್ಲಿ ಅಬ್ಬರಿಸಿದ್ರು. ಕೋಚ್ ಬಿಹಾರದ ರ್ಯಾಲಿಯಲ್ಲಿ ನುಸುಳುಕೋರರ ವಿರುದ್ಧ ಕಿಡಿಕಾರಿದ್ರು. ಮಾಲ್ಡಾ ಘಟನೆಯನ್ನ ಉಲ್ಲೇಖಿಸಿ ಟಿಎಂಸಿ ಸರ್ಕಾರದ ಗೂಂಡಾ ರಾಜ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. टीएमसी के अन्याय, इनकी लिस्ट बहुत लंबी है. इनके धोखे का एक और उदाहरण उत्तर कन्या भी है. जब उत्तर कन्या को बनाया गया था तो कहा गया था ये पूरे क्षेत्र के विकास का केंद्र बनेगा, लेकिन हालात ये है कि जो पैसा इसके लिए रखा गया था इतने साल में उसे भी खर्च नहीं किया गया. ಅಷ್ಟೇ ಅಲ್ಲ, ಬಂಗಾಳದ ಜನ ಈ ಬಾರಿ ಬದಲಾವಣೆ ತರಲಿದ್ದಾರೆ ಅಂತ ನಮೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. के जिलों में भी बड़ी बड़ी बातें करने के बाद या तो कोई काम नहीं हुआ या फिर अगर कहीं कोई उद्योग आ गया तो वो टीएमसी सिंडिकेट से परेशान है. ಮೋದಿ ಮುಂದಿನ 4 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಠಿಕಾಣಿ ಹೂಡಲಿದ್ದು 8 ರ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ. ಅಮಿತ್ ಶಾ ಕೂಡ ಕಳೆದ 2 ವಾರಗಳಿಂದ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ತಮಿಳುನಾಡಿನ ಕಣದಲ್ಲಿ ಹಲವು ಲೆಕ್ಕಾಚಾರ. ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಹಾಗೂ ವಿಪಕ್ಷ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ರಣಕಣ ರಂಗೇರಿದೆ. ಇತ್ತ ನಟ ವಿಜಯ್ ನೇತೃತ್ವದ ಟಿವಿಕೆ ಒಂದಷ್ಟು ಕುತೂಹಲ ಕೇಳಿಸಿದೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ ಪ್ರಮುಖ ನಾಯಕ ಅಣ್ಣಾಮಲೈಗೆ ಟಿಕೆಟ್ ಮಿಸ್ ಮಾಡಿರುವುದು ಚರ್ಚೆಗೆ ಕಾರಣವಾಗಿದೆ. ಅಣ್ಣಾಮಲೈ ರಾಜ್ಯಾದ್ಯಂತ ಪ್ರಚಾರ ಮಾಡೋದ್ರಿಂದ ಪಕ್ಷಕ್ಕೆ ಹೆಚ್ಚಿನ ಲಾಭ ಅಂತ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಕೇರಳ ಕಣದಲ್ಲಿ ಭರ್ಜರಿ ಕಲಿಗಳು. ಇನ್ನು ಕೇರಳದಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಮಧ್ಯೆ ರಹಸ್ಯ ಒಪ್ಪಂದ ಇದೆ. 2 ಒಂದೇ ನಾಣ್ಯದ 2 ಮುಖಗಳು ಅಂತ ಮೋದಿ ಟೀಕಿಸಿದ್ದಾರೆ. ತ್ರಿಶೂರ್, ತಿರುವನಂತಪುರಂನಲ್ಲಿ ಮೋದಿ ಭರ್ಜರಿ ರ್ಯಾಲಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೇರಳದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಕೇರಳ ಕಣ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಒಟ್ಟಿನಲ್ಲಿ ಪಂಚರಾಜ್ಯಗಳ ಈ ಮಹಾ ಸಂಗ್ರಾಮವು ಇಡೀ ದೇಶದ ಕುತೂಹಲವನ್ನ ಕೆರಳಿಸಿದೆ. ಮತದಾರ ಪ್ರಭು ಯಾರಿಗೆ ಪಟ್ಟ ಕಟ್ಟುತ್ತಾನೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಈಗ ಪಂಚರಾಜ್ಯಗಳ ಚುನಾವಣಾ ಕಾವು ಜಾಸ್ತಿಯಾಗಿದೆ. ಇದು ಕೇವಲ 5 ರಾಜ್ಯಗಳ ಚುನಾವಣೆಯಲ್ಲ, ಬದಲಾಗಿ 2029ರ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಇದು ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ. ಮೋದಿ ಅಮಿತ್ ಶಾ ಜೋಡಿಯಿಂದ ಹಿಡಿದು ದಕ್ಷಿಣದ ಸ್ಟಾಲಿನ್, ದಳಪತಿ ವಿಜಯ್ವರೆಗೆ ಎಲ್ಲರಿಗೂ ಇದು ಪ್ರತಿಷ್ಠೆಯ ಕಣ ಆಗಿದೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಂಗೇರಿದ ಪಂಚರಾಜ್ಯ ಚುನಾವಣಾ ಕಣ. ಭರ್ಜರಿ ಪ್ರಚಾರ, ಬೃಹತ್ ರೋಡ್ ಶೋ, ಅಬ್ಬರ ಪ್ರಚಾರದ ಅಬ್ಬರ. ಪಶ್ಚಿಮ ಬಂಗಾಳ ಚುನಾವಣೆ ಬಿಜೆಪಿಗೆ ಈ ಬಾರಿ ಭಾರೀ ಪ್ರತಿಷ್ಠೆಯ ವಿಷಯವಾಗಿದೆ. ಸಾಲು ಸಾಲು ರೋಡ್ ಶೋ ಗಮನ ಸೆಳೀತಾ ಇವೆ. ಪ್ರಧಾನಿ ಮೋದಿ ಇವತ್ತು ದೀದಿ ನಾಡಲ್ಲಿ ಅಬ್ಬರಿಸಿದ್ರು. ಕೋಚ್ ಬಿಹಾರದ ರ್ಯಾಲಿಯಲ್ಲಿ ನುಸುಳುಕೋರರ ವಿರುದ್ಧ ಕಿಡಿಕಾರಿದ್ರು.
ಮಾಲ್ಡಾ ಘಟನೆಯನ್ನ ಉಲ್ಲೇಖಿಸಿ ಟಿಎಂಸಿ ಸರ್ಕಾರದ ಗೂಂಡಾ ರಾಜ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. टीएमसी के अन्याय, इनकी लिस्ट बहुत लंबी है. इनके धोखे का एक और उदाहरण उत्तर कन्या भी है. जब उत्तर कन्या को बनाया गया था तो कहा गया था ये पूरे क्षेत्र के विकास का केंद्र बनेगा, लेकिन हालात ये है कि जो पैसा इसके लिए रखा गया था इतने साल में उसे भी खर्च नहीं किया गया. ಅಷ್ಟೇ ಅಲ್ಲ, ಬಂಗಾಳದ ಜನ ಈ ಬಾರಿ ಬದಲಾವಣೆ ತರಲಿದ್ದಾರೆ ಅಂತ ನಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. के जिलों में भी बड़ी बड़ी बातें करने के बाद या तो कोई काम नहीं हुआ या फिर अगर कहीं कोई उद्योग आ गया तो वो टीएमसी सिंडिकेट से परेशान है. ಮೋದಿ ಮುಂದಿನ 4 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಠಿಕಾಣಿ ಹೂಡಲಿದ್ದು 8 ರ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ. ಅಮಿತ್ ಶಾ ಕೂಡ ಕಳೆದ 2 ವಾರಗಳಿಂದ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ತಮಿಳುನಾಡಿನ ಕಣದಲ್ಲಿ ಹಲವು ಲೆಕ್ಕಾಚಾರ. ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಹಾಗೂ ವಿಪಕ್ಷ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ರಣಕಣ ರಂಗೇರಿದೆ. ಇತ್ತ ನಟ ವಿಜಯ್ ನೇತೃತ್ವದ ಟಿವಿಕೆ ಒಂದಷ್ಟು ಕುತೂಹಲ ಕೇಳಿಸಿದೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ ಪ್ರಮುಖ ನಾಯಕ ಅಣ್ಣಾಮಲೈಗೆ ಟಿಕೆಟ್ ಮಿಸ್ ಮಾಡಿರುವುದು ಚರ್ಚೆಗೆ ಕಾರಣವಾಗಿದೆ. ಅಣ್ಣಾಮಲೈ ರಾಜ್ಯಾದ್ಯಂತ ಪ್ರಚಾರ ಮಾಡೋದ್ರಿಂದ ಪಕ್ಷಕ್ಕೆ ಹೆಚ್ಚಿನ ಲಾಭ ಅಂತ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಕೇರಳ ಕಣದಲ್ಲಿ ಭರ್ಜರಿ ಕಲಿಗಳು. ಇನ್ನು ಕೇರಳದಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಮಧ್ಯೆ ರಹಸ್ಯ ಒಪ್ಪಂದ ಇದೆ. 2 ಒಂದೇ ನಾಣ್ಯದ 2 ಮುಖಗಳು ಅಂತ ಮೋದಿ ಟೀಕಿಸಿದ್ದಾರೆ. ತ್ರಿಶೂರ್, ತಿರುವನಂತಪುರಂನಲ್ಲಿ ಮೋದಿ ಭರ್ಜರಿ ರ್ಯಾಲಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೇರಳದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಕೇರಳ ಕಣ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಒಟ್ಟಿನಲ್ಲಿ ಪಂಚರಾಜ್ಯಗಳ ಈ ಮಹಾ ಸಂಗ್ರಾಮವು ಇಡೀ ದೇಶದ ಕುತೂಹಲವನ್ನ ಕೆರಳಿಸಿದೆ. ಮತದಾರ ಪ್ರಭು ಯಾರಿಗೆ ಪಟ್ಟ ಕಟ್ಟುತ್ತಾನೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಈಗ ಪಂಚರಾಜ್ಯಗಳ ಚುನಾವಣಾ ಕಾವು ಜಾಸ್ತಿಯಾಗಿದೆ. ಇದು ಕೇವಲ 5 ರಾಜ್ಯಗಳ ಚುನಾವಣೆಯಲ್ಲ, ಬದಲಾಗಿ 2029ರ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಇದು ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ. ಮೋದಿ ಅಮಿತ್ ಶಾ ಜೋಡಿಯಿಂದ ಹಿಡಿದು ದಕ್ಷಿಣದ ಸ್ಟಾಲಿನ್, ದಳಪತಿ ವಿಜಯ್ವರೆಗೆ ಎಲ್ಲರಿಗೂ ಇದು ಪ್ರತಿಷ್ಠೆಯ ಕಣ ಆಗಿದೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಂಗೇರಿದ ಪಂಚರಾಜ್ಯ ಚುನಾವಣಾ ಕಣ. ಭರ್ಜರಿ ಪ್ರಚಾರ, ಬೃಹತ್ ರೋಡ್ ಶೋ, ಅಬ್ಬರ ಪ್ರಚಾರದ ಅಬ್ಬರ. ಪಶ್ಚಿಮ ಬಂಗಾಳ ಚುನಾವಣೆ ಬಿಜೆಪಿಗೆ ಈ ಬಾರಿ ಭಾರೀ ಪ್ರತಿಷ್ಠೆಯ ವಿಷಯವಾಗಿದೆ. ಸಾಲು ಸಾಲು ರೋಡ್ ಶೋ ಗಮನ ಸೆಳೀತಾ ಇವೆ. ಪ್ರಧಾನಿ ಮೋದಿ ಇವತ್ತು ಬೀದಿ ನಾಡಲ್ಲಿ ಅಬ್ಬರಿಸಿದ್ರು. ಕೋಚ್ ಬಿಹಾರದ ರ್ಯಾಲಿಯಲ್ಲಿ ನುಸುಳುಕೋರರ ವಿರುದ್ಧ ಕಿಡಿಕಾರಿದ್ರು. ಮಾಲ್ಡಾ ಘಟನೆಯನ್ನ ಉಲ್ಲೇಖಿಸಿ ಟಿಎಂಸಿ ಸರ್ಕಾರದ ಗೂಂಡಾ ರಾಜ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. टीएमसी के अन्याय, इनकी लिस्ट बहुत लंबी है. इनके धोखे का एक और उदाहरण उत्तर कन्या भी है. जब उत्तर कन्या को बनाया गया था तो कहा गया था ये पूरे क्षेत्र के विकास का केंद्र बनेगा, लेकिन हालात ये है कि जो पैसा इसके लिए रखा गया था इतने साल में उसे भी खर्च नहीं किया गया. ಅಷ್ಟೇ ಅಲ್ಲ, ಬಂಗಾಳದ ಜನ ಈ ಬಾರಿ ಬದಲಾವಣೆ ತರಲಿದ್ದಾರೆ ಅಂತ ನಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. के जिलों में भी बड़ी बड़ी बातें करने के बाद या तो कोई काम नहीं हुआ या फिर अगर कहीं कोई उद्योग आ गया तो वो टीएमसी सिंडिकेट से परेशान है.
ಮೋದಿ ಮುಂದಿನ 4 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಠಿಕಾಣಿ ಹೂಡಲಿದ್ದು 8 ರ್ಯಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ. ಅಮಿತ್ ಶಾ ಕೂಡ ಕಳೆದೆರಡು ವಾರಗಳಿಂದ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ತಮಿಳುನಾಡಿನ ಕಣದಲ್ಲಿ ಹಲವು ಲೆಕ್ಕಾಚಾರ. ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಹಾಗೂ ವಿಪಕ್ಷ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ರಣಕಣ ರಂಗೇರಿದೆ. ಇತ್ತ ನಟ ವಿಜಯ್ ನೇತೃತ್ವದ ಟಿವಿಕೆ ಒಂದಷ್ಟು ಕುತೂಹಲ ಕೇಳಿಸಿದೆ. ಈ ನಡುವೆ ಬಿಜೆಪಿ ಹೈಕಮಾಂಡ್ ಪ್ರಮುಖ ನಾಯಕ ಅಣ್ಣಾಮಲೈಗೆ ಟಿಕೆಟ್ ಮಿಸ್ ಮಾಡುವುದು ಚರ್ಚೆಗೆ ಕಾರಣವಾಗಿದೆ. ಅಣ್ಣಾಮಲೈ ರಾಜ್ಯಾದ್ಯಂತ ಪ್ರಚಾರ ಮಾಡೋದ್ರಿಂದ ಪಕ್ಷಕ್ಕೆ ಹೆಚ್ಚಿನ ಲಾಭ ಅಂತ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಕೇರಳ ಕಣದಲ್ಲಿ ಭರ್ಜರಿ ಕಲಿಗಳು. ಇನ್ನು ಕೇರಳದಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಮಧ್ಯೆ ರಹಸ್ಯ ಒಪ್ಪಂದ ಇದೆ. ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಮೋದಿ ಟೀಕಿಸಿದ್ದಾರೆ. ತ್ರಿಶೂರ್, ತಿರುವನಂತಪುರಂನಲ್ಲಿ ಮೋದಿ ಭರ್ಜರಿ ರ್ಯಾಲಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೇರಳದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಕೇರಳ ಕಣ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಒಟ್ಟಿನಲ್ಲಿ ಪಂಚರಾಜ್ಯಗಳ ಈ ಮಹಾ ಸಂಗ್ರಾಮವು ಇಡೀ ದೇಶದ ಕುತೂಹಲವನ್ನ ಕೆರಳಿಸಿದೆ. ಮತದಾರ ಪ್ರಭು ಯಾರಿಗೆ ಪಟ್ಟ ಕಟ್ಟುತ್ತಾನೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.